ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ಮಂಡ್ಯ ಜಿಲ್ಲೆಯ ಗುಡಗನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಸಿ ಪ್ರಸನ್ನ ಅವರು ತಮ್ಮ 9 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ತೆಂಗು, ಅಡಿಕೆ, ಬಾಳೆ, ಕೋಕೋ, ಪಪ್ಪಾಯ, ವೀಳ್ಯದೆಲೆ, ಜಾಯಿಕಾಯಿ, ಹಲಸು, ಸಪೋಟ, ಗಜನಿಂಬೆ, ಕಾಳುಮೆಣಸು ಮೊದಲಾದ ಬೆಳೆಗಳನ್ನು ಸೂಕ್ತ ಅಂತರದಲ್ಲಿ ಬೆಳೆಸಿದ್ದಾರೆ. ಕಳೆ ನಿರ್ವಹಣೆಗೆ ಆದ್ಯತೆ ನೀಡಿದ್ದು ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದಾರೆ. ಮಿಶ್ರ ಬೆಳೆಗಳಲ್ಲಿ ಬೆಳೆಯುವುದರಿಂದ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಪ್ರಸನ್ನ ಅವರು. ಕಬ್ಬು ಬೆಳೆಗಳು ಒಂದು 4-5 ವರ್ಷ ಕಬ್ಬು ಭತ್ತರಾಗಿ ಬೆಳೆದಾಗ ಅಷ್ಟು ನಮಗೆ ಇದು ಲಾಭದಾಯಕ ಅನ್ನಿಸ್ಲಿಲ್ಲ. ಆವಾಗ ನಾವು ತೋಟಗಾರಿಕೆ ಬೆಳೆಗಳ ಹತ್ರ ಮುಖ ಮಾಡೋ. ಆವಾಗ ತೆಂಗು ಮೊದಲು ಸ್ಟಾರ್ಟಿಂಗಾಗಿ ನಾವು ತೆಂಗು ಬಾರ್ಡ್ರ್ನಲ್ಲೆಲ್ಲ ತೆಂಗು ಬೆಳೆಗಳನ್ನ ಹಾಕ್ತೋ. ನಂತರ ತೆಂಗು ಬೆಳೆಗೆ 3 ವರ್ಷ ಆದಮೇಲೆ ಅಡಿಕೆ ಬೆಳೆ ಶುರು ಮಾಡ್ದೋ. ಅಡಿಕೆ 8 ಅಂತರದಲ್ಲಿ ಅಡಿಕೆ ಮಾಡ್ದೋ. ಅಡಿಕೆ ಆದ 2 ವರ್ಷದ ನಂತರ ಅಡಿಕೆ ಜೊತೆಯಲ್ಲೇ ಬಾಳೆ ಬೆಳೆಯನ್ನು ಬೆಳೆಯೋಕ್ಕೆ ಶುರು ಮಾಡ್ದೋ. ನಂತರ ಅಡಿಕೆಗೆ 4 ವರ್ಷ ಆದಮೇಲೆ ಅಂತರ್ ಬೆಳೆಯಾಗಿ ಕೋಕೋ ಬೆಳೆಗಳನ್ನ 15 ಅಡಿ ಅಂತರದಲ್ಲಿ 4 ಅಡಿಕೆ ಮಧ್ಯೆ ಒಂದು ಕೋಕೋ ಬೆಳೆಯನ್ನು ನಾವು ಅಳವಡಿಸ್ಕೊಂಡು ಅದು ಅಂತರ್ ಬೆಳೆಯಾಗಿ ಮತ್ತು ಆವಾಗ ಅಳವಡಿಸ್ಕೊಂಡಾಗ ಖರ್ಚು ಕಡಿಮೆ ಆಯಿತು. ನಮಗೆ ತೋಟಗಾರಿಕೆ ಬೆಳೆಯಲ್ಲಿ ಜಾಸ್ತಿ ಲಾಭದಾಯಕ ಅನ್ನಿಸ್ತು. ಹಾಗಾಗಿ ನಾವು ತೋಟಗಾರಿಕೆ ಬೆಳೆಗಳನ್ನ ಜಾಸ್ತಿ ಬೆಳಿಬೇಕು ಅನ್ನಿಸ್ತು ನಮಗೆ. ಹಾಗಾಗಿ ನಮ್ಮ ತೋಟದಲ್ಲಿ ಅಡಿಕೆ, ತೆಂಗು, ಕೋಕೋ, ಬಾಳೆ, ಪಪ್ಪಾಯಿ, ವೀಳ್ಯದೆಲೆ, ಜಾಯಿಕಾಯಿ ಈ ಥರ ಹಲವಾರು ಬೆಳೆಗಳನ್ನ, ಗಜನಿಂಬೆ, ಹಲಸು, ಸಪೋಟ ಈ ಥರ ಬೆಳೆಗಳನ್ನ ನಾವು ಬೆಳೆಯೋಕ್ಕೆ ಪ್ರಾರಂಭ ನಮಗೆ ಹೆಚ್ಚು ವೀಳ್ಯದೆಲೆ ಲಾಭದಾಯಕ ಅನ್ನಿಸ್ತು. ಹಾಗಾಗಿ ನಾವು ಹೆಚ್ಚು ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕೆ ನಾವು ಪ್ರಾರಂಭ ಮಾಡಿ ನಾವು ಅದರಿಂದ ಜಾಸ್ತಿ ಲಾಭ ಪಡೆಯೋಕ್ಕೆ ಶುರು ಮಾಡಿದೋ. ಮೊದಲಿಗಿಂತನೂ ನಮಗೆ ಖರ್ಚು ಕಡಿಮೆ ಆಯಿತು. ಮತ್ತು ಈ ಅಂತರ ಬೆಳೆ ಬೆಳೆಯೋದ್ರಿಂದ ನೀರಿನ ನಿರ್ವಹಣೆ, ಇದು ಕಳೆ ನಿರ್ವಹಣೆ ಎಲ್ಲ ನಮಗೆ ಕಡಿಮೆಯಾಗಿ ನಮಗೆ ಲಾಭದಾಯಕ ಒಂದು ಬೆಳೆ ಅಂದಾಗ ನಾವು ಈ ಥರ ತೋಟಗಾರಿಕೆ ಬೆಳೆಗಳನ್ನೇ ನಾವು ಹೆಚ್ಚು ಅದರಲ್ಲಿ ಉತ್ಪತ್ತಿ ಜಾಸ್ತಿ ಮಾಡಿಕೊಂಡು ನಾವು ವ್ಯವಸಾಯನ ಮುಂದುವರಿಸ್ಕೊಂಬತ್ತಾ ಇದ್ದೀವಿ. ಮತ್ತು ಈ ಅಂತರ ಬೆಳೆ ಮತ್ತು ಕೋಕೋ ಮಾಡಿದಾಗ ನಮಗೆ ಭೂಮಿನಲ್ಲಿ ಬರ್ತಕ್ಕಂಥ ಕಳೆಗಳು ಮತ್ತು ಇದು ಉಳುಮೆ ಮಾಡೋದೆಲ್ಲ ಕಡಿಮೆ ಆಯಿತು, ಆದಾಯ ಜಾಸ್ತಿ ಬಂತು. ಹಾಗಾಗಿ ನೀರಿನ ನಿರ್ವಹಣೆಗೆ ಮತ್ತು ಬೋರ್ವೆಲ್ನಲ್ಲಿ ಹಾಯಿಸ್ತಾ ಇದ್ದೋ. ನಂತರ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಅಳವಡಿಸ್ಕೊಂಡಾಗ ನಮಗೆ ನೀರಿನ ಉಳಿತಾಯ ಭಾಳ ನಮಗೆ ತುಂಬ ಉಳಿತಾಯ ಆಯಿತು. ತೋಟಗಾರಿಕೆ ಬೆಳೆಗಳಲ್ಲಿ ಬಾಳೆನಲ್ಲಿ 6 ಲಕ್ಷ ಆಗಿದೆ, 2.5 ಲಕ್ಷ ಖರ್ಚಾಗಿದೆ. ತೆಂಗು ಒಂದು 280ರಿಂದ 300 ಮರ ಇದೆ. 38,000ದಿಂದ 40,000 ಕಾಯಿಗಳನ್ನ ನಾವು ಕೆಡಕ್ತಾ ಇದ್ದೀವಿ. ನಮಗೆ ಈ ವರ್ಷ ನಮಗೆ ಒಳ್ಳೆಯ ದರ ಸಿಕ್ಕಿರೋದ್ರಿಂದ ನಮಗೆ ಒಂದು 7 ಲಕ್ಷ ರೂಪಾಯಿ ಕಾಯಿನಿಂದ ಆಗಿದೆ. ಮತ್ತು ಅಡಿಕೆ ಗಿಡ ಒಂದು 2,000 ಫಸಲು ಬರ್ತಾಯಿದೆ. 250 ಕ್ವಿಂಟಾಲ್ ಆಗಿದೆ. ಅದು 4,300 ರೂಪಾಯಿ ದರದಲ್ಲಿ ನಾವು ಒಂದು ಹಸಿ ಅಡಿಕೆಗೆ 1 ಕ್ವಿಂಟಾಲ್ಗೆ 4,300 ದರದಲ್ಲಿ ನಾವು ಮಾರಾಟ ಮಾಡಿದ್ವಿ. ಅದರಿಂದ ನಮಗೆ 11 ಲಕ್ಷ ಚಿಲ್ಲರೆ ಅಡಿಕೆಯಲ್ಲಾಗಿದೆ. ಮತ್ತು ಕೋಕೋನಲ್ಲಿ ಒಂದು ವರ್ಷಕ್ಕೆ 15 ಕ್ವಿಂಟಾಲು ಒಣ ಬೀಜ ಸಿಗ್ತಾಯಿದೆ. ಅದರಲ್ಲಿ 2,30,000 ರೂಪಾಯಿ ನಮಗೆ ಆದಾಯ ಸಿಗ್ತಾಯಿದೆ. ಮತ್ತು ಕಾಳುಮೆಣಸುನಲ್ಲಿ ನಮ್ಮದು ಒಂದು 1.5 ಕ್ವಿಂಟಾಲಿಂದ 2 ಕ್ವಿಂಟಾಲ್ ಸಿಕ್ಕಾಯಿದೆ. ಅದರಲ್ಲಿ ನಮಗೆ ಈ ವರ್ಷದ ದರದಲ್ಲಿ 51 ರೂಪಾಯಿ ನಮಗೆ 510 ರೂಪಾಯಿ ದರ ನಮಗೆ 1 kgಗೆ ಸಿಕ್ಕಿದೆ. ಹಾಗಾಗಿ ನಮಗೆ 2 ಕ್ವಿಂಟಾಲ್ಗೆ 1 ಲಕ್ಷ ಚಿಲ್ಲರೆ ನಮಗೆ ಅದರಲ್ಲಾಗಿದೆ. ಮತ್ತು ಬಾರ್ಡ್ರ್ನಲ್ಲೆಲ್ಲ ಪಪ್ಪಾಯಿ ಗಿಡಗಳನ್ನ, ಸಿಲ್ವರು ಗಿಡಗಳನ್ನ ನಾವು ಹಾಕಿದ್ರೆ ಅದರಲ್ಲೂ ಸಾಕಷ್ಟು ಆದಾಯ ಸಿಗ್ತಾಯಿದೆ. ಮತ್ತು ಈ 9 ಎಕರೆನಲ್ಲಿ ನಾವು ಒಂದು 20ರಿಂದ 24 ಲಕ್ಷ ಆದಾಯ ಮತ್ತು 6ರಿಂದ 7 ಲಕ್ಷ ಖರ್ಚು ಮಾಡಿ ಒಂದು ನಿವ್ವಳ 15ರಿಂದ 16 ಲಕ್ಷ ನಿವ್ವಳ ಆದಾಯವನ್ನು ನಾವು ಪಡಿತಾಯಿದ್ದೀವಿ.